ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ಅಂತ ಮೇಲೆ ನೋಡಿದ್ರೆ ಗೊತ್ತಾಗಿರುತ್ತೆ ಏನು ಸ್ಪೆಷಲ್ ಅಂತ. ಹೌದು, ಸಖತ್ ಟೇಸ್ಟಿ ಆ್ಯಂಡ್ ಹೆಲ್ತಿ ಆಗಿರುವಂತಹ ಡ್ರೈ ಫ್ರೂಟ್ಸ್ ಲಡ್ಡು. ರಿಚ್ ಆಗಿರುತ್ತೆ ಆ್ಯಂಡ್ ಟೇಸ್ಟಿಯಾಗಿರುತ್ತೆ. ನೋ ಬೆಲ್ಲ, ನೋ ಸಕ್ಕರೆ. ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಫಸ್ಟ್ ಖರ್ಜೂರ ಸೀಡ್ಸ್ ಎಲ್ಲ ತೆಗೆದು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಅರ್ಧಂಬರ್ಧ ರುಬ್ಕೊಂಡಿದ್ದೀನಿ, ಪೂರ್ತಿ ನುಣ್ಣಗೆ ಏನು ಮಾಡ್ಕೊಂಡಿಲ್ಲ. ಈಗ ಒಂದು ಪ್ಯಾನಿಗೆ ತುಪ್ಪ, ಇದಕ್ಕೆ ನಾನು ಬಾದಾಮಿ, ಗೋಡಂಬಿ, ಪಿಸ್ತಾ ಇಷ್ಟು ಮೂರೂ ಸಣ್ಣದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಷ್ಟು ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಬೆಳಗ್ಗೆ ಖಾಲಿ ಹೊಟ್ಟೆಲಿ ಇದೊಂದು ತಿಂದ ಹಾಲು ಕುಡಿದ್ಬಿಟ್ಟರೆ ಸಾಕು ನೋಡಿ. ಬೆಳಗ್ಗೆ ಹೊತ್ತು ಇನ್ನು ಬ್ರೇಕ್ಫಾಸ್ಟು ಬೇಕಾಗಲ್ಲ, ಅಷ್ಟು ಹೆಲ್ತಿ ಆ್ಯಂಡ್ ರಿಚ್ ಆಗಿರುತ್ತೆ. ಈವನ್ ವೀಕ್ನೆಸ್ ಇರೋರಿಗೂ ಕೊಡ್ಬೋದು, ಆರಾಮಾಗಿ ಶುಗರ್ ಇರೋರು ತಿನ್ಬೋದು. ಇದರಲ್ಲಿ ನಾನು ಬೆಲ್ಲ ಹಾಕಿಲ್ಲ, ಸಕ್ಕರೆ ಹಾಕಿಲ್ಲ, ಇನ್ನು ಕಲ್ಲು ಸಕ್ಕರೆ ಕೂಡ ಆ್ಯಡ್ ಮಾಡಿಲ್ಲ. ನ್ಯಾಚುರಲ್ ಸ್ವೀಟ್ಸು. ಇವಾಗ ವಾಲ್ನಟ್ಟು ಕೂಡ ಹಾಕಿದ್ದೀನಿ. ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸಿಗೆ ಇದೊಂದು ಇಟ್ಕೊಟ್ಬಿಡಿ, ಅವರು ಕೂಡ ಹೆಲ್ತಿಯಾಗಿರ್ತಾರೆ. ಡ್ರೈ ಫ್ರೂಟ್ಸ್ ಅದು ತಿನ್ನಲ್ಲ ಇದು ತಿನ್ನಲ್ಲ ಅಂತಾರೆ, ಎಲ್ಲ ಒಂದೇದ್ರಲ್ಲಿ ಎಲ್ಲ ಸಿಕ್ಬಿಡುತ್ತೆ. ರಿಚ್ ಪ್ರೋಟೀನ್ ಆಗಿರುವಂಥ ಇದು ಚೆನ್ನಾಗಿ ಫ್ರೈ ಆಗಬೇಕು. ಇದಿಷ್ಟು ಉದ್ದಿದ್ದಾಗಿದೆ. ಇದೊಂದು ಪ್ಲೇಟಿಗೆ ತೆಗ್ಕೊಂಬಿಡೋಣ. ಅದೇ ಪ್ಯಾನಿಗೆ ಇನ್ನೂ ಸ್ವಲ್ಪ ತುಪ್ಪ. ಇವಾಗ ಸೀಡ್ಸ್ ಹಾಕೋತಿದ್ದೀನಿ. ಕುಂಬಳಕಾಯಿ ಬೀಜ, ಕಲ್ಲಂಗಡಿ ಹಣ್ಣಿನ ಬೀಜ, ಆಮೇಲೆ ಸೂರ್ಯಕಾಂತಿ ಬೀಜ, ಸನ್ಫ್ಲವರ್ ಸೀಡ್, ಪಂಪ್ಕಿನ್ ಸೀಡ್ಸ್, ವಾಟರ್ ಮೆಲನ್ ಸೀಡ್ಸು, 3 ಸೀಡ್ಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತುಂಬ ಈಸಿ ಆ್ಯಂಡ್ ಹೆಲ್ತಿಯಾಗಿರುವಂತಹ ಡ್ರೈ ಫ್ರೂಟ್ಸ್ ಲಡ್ಡು. ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಈಗ ಅದೇ ಪ್ಯಾನಿಗೆ ತುಪ್ಪ, ರುಬ್ಬು ಇಟ್ಕೊಂಡಿರುವಂತಹ ಹಸಿ ಖರ್ಜೂರ ಆ್ಯಡ್ ಮಾಡ್ಕೊಳ್ಳೋಣ. ಒಂದು ಸರಿ ನನ್ನ ಚಾನಲ್ ವಿಸಿಟ್ ಮಾಡಿ ನೋಡಿ. ನಾನು ಮಾಡೋ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಕೊಡಿ. ಒಣ ದ್ರಾಕ್ಷಿ ಕೂಡ ಆ್ಯಡ್ ಮಾಡ್ಕೊಡ್ತೀನಿ. ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೀವು ಇದೇ ರೀತಿ ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡ್ತಾ ಇದ್ದರೆ ನಾನು ಇನ್ನೂ ಒಳ್ಳೆ ರೆಸಿಪಿ ಹಾಕ್ತೀನಿ. ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಪ್ಪದಲ್ಲೇ. ಇವಾಗ ಹುರಿದಿಟ್ಕೊಂಡಿರುವಂತಹ ಡ್ರೈ ಫ್ರೂಟ್ಸ್ ಆ್ಯಂಡ್ ಸೀಡ್ಸ್ ಎರಡನ್ನೂ ಎಲ್ಲ ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆ. ಇಷ್ಟೇ ನೋಡಿ, ತುಂಬ ಸಿಂಪಲ್ ಆ್ಯಂಡ್ ಅಷ್ಟೇ ರಿಚ್ ಫುಡ್ ಅಂತಲೇ ಹೇಳ್ಬೋದು. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಆವಾಗ ಉಂಡೆ ಕಟ್ಟಕ್ಕೆ ಈಸಿ ಆಗುತ್ತೆ. ನೀವು ಅಲ್ಲಿಲ್ಲ ನುರಿಯೆಲ್ಲ ಉಂಡೆ ಕಟ್ಟಿ ತಿನ್ನೋಕ್ಕೆ ಆಗಲ್ಲ ಅಂದರೆ ನೀವು ಪೌಡ್ರ್ ಮಾಡ್ಕೊಂಡು ತಿನ್ಬೋದು. ಪೌಡ್ರ್ ಮಾಡ್ಕೊಂಡು ತುಪ್ಪದಲ್ಲಿ ಕಲಿಸ್ಕೊಂಡು ತಿನ್ಬೋದು ಬೆಳಗ್ಗೆ ಹೊತ್ತು. ಹೊರಗಡೆ ಮಾಡಿ ತಿನ್ನೋ ಬದಲು ಮನೆಯಲ್ಲಿ ತುಂಬ ಈಸಿಯಾಗಿ ಮಾಡ್ಕೊಂಡು ತಿನ್ಕೋಬೋದು. ಇದು ತಣ್ಣಗಾಗಲಿ, ತಣ್ಣಗಾದ್ಮೇಲೆ ಉಂಡೆ ಕಟ್ಕೊಳ್ಳೋಣ. ಈಗ ತಣ್ಣಗಾಗಿದೆ, ಉಂಡೆ ಕಟ್ಕೋತಾ ಇದ್ದೀನಿ.
ಸ್ವಲ್ಪ ಗಾರ್ನಿಷ್ ಮಾಡ್ಕೊಳ್ಳೋಣ. ಬಿಳಿ ಎಳ್ಳು, ಹುರಿದಿರುವಂತಹ ಬಿಳಿ ಎಳ್ಳು, ಗಸಗಸೆ ಅದು ಕೂಡ ಹುರಿದಿಟ್ಕೊಂಡಿದ್ದೀನಿ, ಅದು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಇದೇ ಇಷ್ಟನ್ನು ಎರಡನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಬಿಳಿ ಎಳ್ಳು ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಡ್ರೈ ಸ್ಕಿನ್ನಿಗಿರೋರಿಗಂತೂ ಒಂದು ಸತಿ ರೋಲ್ ಮಾಡ್ಕೊಬಿಡೋಣ. ಇದರಲ್ಲಿ ಅಷ್ಟು ಎಷ್ಟು ಸಖತ್ತಾಗಿ ಕಾಣಿಸಿದೆ, ಅಷ್ಟೇ ಟೇಸ್ಟಿ ಆ್ಯಂಡ್ ಹೆಲ್ತಿಯಾಗಿರುವಂತಹ ಡ್ರೈ ಫ್ರೂಟ್ಸ್ ಲಡ್ಡು. ರಿಚ್ ಆ್ಯಂಡ್ ಹೈ ಪ್ರೋಟೀನ್ ಇರುವಂತಹ ಡ್ರೈ ಫ್ರೂಟ್ಸ್ ಲಡ್ಡು ರೆಡಿಯಾಗಿದೆ. ಟೇಸ್ಟ್ ಮಾಡೋಕ್ಕೆ ನೀವು ರೆಡಿನಾ ಫ್ರೆಂಡ್ಸ್? ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ವಿಡಿಯೋ ಕೊನೆ ತನಕ ನೋಡಿ, ಎಲ್ಲ ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. Once again, thank you so much.